ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯ. ಅದರಲ್ಲಿ 18ನೇ ಶ್ಲೋಕ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧಾ ಕರ್ಮಸಂಗ್ರಹ. ಜೀವಕರ್ತೃತ್ವ ವಿಚಾರ ಹಿಂದೆ ಪ್ರಸ್ತುತವಾಯಿತು. ಜೀವ ಏನು ಮಾಡಲಿಕ್ಕಿಲ್ಲ, ಎಲ್ಲ ಪರಮಾತ್ಮನೇ ಮಾಡ್ತಾನಂತಾದರೆ, ಎಲ್ಲ ಮಾಡುವವನು ಹರಿ ಅಂತಾದರೆ, ಹಾಗಾದರೆ ಈ ವೇದಗಳಲ್ಲಿ ಕರ್ಮಚೋದನ ಯಾಕೆ? ಈ ವಿಧಿ ನಿಷೇಧಗಳು ಯಾರಿಗೆ? ಎಲ್ಲನೂ ಪರಮಾತ್ಮನೇ ಮಾಡ್ತಾನೆ. ಕರ್ತಾಚ ಸರ್ವಜಗತಃ ಸುಖ ದುಃಖಯೋರ್ಹಿ ನಾರಾಯಣಸ್ತದನು ದತ್ತಮಿಹಾಸ್ಯ ಸರ್ವಂ ತಸ್ಮಾನ್ನ ಕೋಪ ವಿಷಯೋಸ್ತಿ ಕುತಶ್ಚ ಕಶ್ಚಿತ್ ತಸ್ಮಾತ್ ಕ್ಷಮೈವ ಸಕಲೇಶು ಪರೋಸ್ಯ ಧರ್ಮ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಸಮಸ್ತ ಪ್ರಪಂಚಕ್ಕೆ ಸುಖ ದುಃಖಗಳನ್ನು ಉಂಟು ಮಾಡತಕ್ಕಂಥವನು ಪರಮಾತ್ಮ. ಅವನೇ ಜಗತ್ತಿಗೆ ಸುಖ ದುಃಖವೆಲ್ಲವನ್ನು ಅವರವರ ಯೋಗ್ಯತಾನುಸಾರವಾಗಿ ಕೊಡ್ತಾನೆ. ಆದ್ದರಿಂದ ಈ ಕೋಪಕ್ಕೆ ಯೋಗ್ಯ ಎನಿಸ್ತಕ್ಕಂತಹ ವ್ಯಕ್ತಿ ಯಾರೂ ಇಲ್ಲ, ಎಲ್ಲೂ ಇಲ್ಲ. ಈಗ ನಮಗೆ ಸುಖ ದುಃಖ ನೀಡತಕ್ಕಂಥವರು ಮಾನವರೇ ಆಗಿದ್ದರೆ ಈ ಅವರಲ್ಲಿ ಕೋಪ ಮಾಡ್ಕೋಬೋದು, ಅವರು ದುಃಖ ನೀಡ್ತಾ ಇದ್ದಾರೆ ಅಂತ ಕೋಪ ಮಾಡ್ಕೋಬೋದು. ಆದರೆ ಶ್ರೀಹರಿಯೇ ಎಲ್ಲವನ್ನ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಅವನೇ ಸುಖ ದುಃಖಾದಿಗಳನ್ನು ಮಾಡ್ತಾನೆ ಅಂತ ಶಾಸ್ತ್ರಸಿದ್ಧ ವಿಷಯವಾದ್ದರಿಂದ ದುರ್ಜನರಲ್ಲಿ ಕೋಪ ಮಾಡುವ ಅಗತ್ಯ ಇಲ್ಲ. ಅದರಲ್ಲಿ ಕ್ಷಮೆ, ಅವರೇನು ತಪ್ಪು ಮಾಡಿದ್ದಾರೆ ಅವರಲ್ಲಿ ಕ್ಷಮೆ ತೋರಿಸಬೇಕು. ಇದು ಮಹಾಭಾರತದಲ್ಲಿ ವನವಾಸ ಅಜ್ಞಾತವಾಸ ಮುಗಿದ ಮೇಲೆ ಈ ಧರ್ಮರಾಜ ಅವನು ಬಹಳ ಮೃದು ಸ್ವಭಾವದವನಾದ್ದರಿಂದ ಅವ ಹೇಳಿದ, ಏನು, ಈ ಕ್ಷಮಾ ಸರ್ವತ್ರ ಧರ್ಮ ನ ಪಾಪಹೇತುಶ್ಚ ದುರ್ಜನೆ ರಾಜ್ಞಾಂ ಸಾಮರ್ಥ್ಯಯುಕ್ತಾನಾಂ ಇತಿ ಸಂಸ್ಥಾಪ್ಯ ಶಾಸ್ತ್ರತಃ ಹತ್ವಾ ಚತುರ್ದಶೇ ವರ್ಷೆ ಧಾರ್ತರಾಷ್ಟ್ರಾನ್ ಅರಾಜ್ಯವಾನ್ ಕರ್ತುಂ
ರಾಜ್ಯಂ ಪುರೋಗಂತ ಭವಾನೀತ್ಯಗ್ರಜೇನ ಸಹ ಕಾರಯನ್ ಸತ್ಯಶಪಥಂ ವಿವಾದಸ್ಯ ಕ್ರಮೇಚ್ಛಯ ಅದಿಶತ್ ಪ್ರಥಮಂ ಕೃಷ್ಣಾಂ ಭೀಮಃ ಸ್ಯಾತ್ ನೃಪಮಬ್ರವೀ. ಈಗ ಪಾಂಡವರಿಗೆ ತುಂಬ ಕಷ್ಟ ಕೊಟ್ಟಿದ್ದಾರೆ ಕೌರವರು. ಸರಿ, ಈಗ ವನವಾಸ ಆಯಿತು. ಈಗ ವನವಾಸ ಮುಗಿದ ಮೇಲೆ ಈ 14ನೇ ವರ್ಷ, 13 ವರ್ಷ ಆಯಿತು, 14ನೇ ವರ್ಷ ಕೌರವರಿಂದ ಅರ್ಧ ರಾಜ್ಯ ಪಡಿಬೇಕು. ಅದಕ್ಕೋಸ್ಕರವಾಗಿ ಯುದ್ಧ ಅನಿವಾರ್ಯ. ಧರ್ಮರಾಜ ಹೇಳಿದ, ಕ್ಷಮಿಸ್ಬಿಡೋಣ, ನಮಗೆ ರಾಜ್ಯ ಬೇಡ, ಕ್ಷಮಿಸ್ಬಿಡೋಣ ಅಂತ. ಹೀಗೆಲ್ಲ ಒಂದು ಚರ್ಚೆ ನಡೆಯುತ್ತೆ. ಅಲ್ಲಿ ಎಲ್ಲರೂ ಧರ್ಮರಾಜನನ್ನು ಯುದ್ಧಕ್ಕೆ ಒಪ್ಪಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಂದಂತಹ ಮಾತು, ಪರಮಾತ್ಮನೇ ಎಲ್ಲ ಸುಖ ದುಃಖಗಳಿಗೆ ಕಾರಣನಾದ್ದರಿಂದ ನಮ್ಮ ಸುಖಕ್ಕೆ ನಮ್ಮ ದುಃಖಕ್ಕೆ ಯಾರೋ ಬೇರೆಯವರು ಕಾರಣರಲ್ಲ. ಹಾಗಿರುವಾಗ ಮನುಷ್ಯರು ಕರ್ಮ ಮಾಡುವುದಲ್ಲ, ಪರಮಾತ್ಮನೇ ಮಾಡುವನಾದ್ದರಿಂದ ಇವತ್ತು ನಮಗೆ ಕೌರವರಿಂದ ದುಃಖ ಬಂದಿದೆ ಅಂದರೆ ಕೌರವರು ಮಾಡಿದ್ದಲ್ಲ ಅದು. ಹಾಗಿರುವಾಗ ಅಂತಹ ದುರ್ಜನರಲ್ಲಿ ಕೋಪ ಮಾಡುವುದು ಸರಿಯಲ್ಲ, ಕ್ಷಮೆ ತೋರಬೇಕು ಅಂತ ಧರ್ಮರಾಜನ ವಾದ. ಆಗ ದ್ರೌಪದಿ ಹೇಳ್ತಾಳೆ, ರಾಜ್ಞಾ ನಕೃತ್ಯಂ ನಚ ಲೋಕ ಯಾತ್ರಾ ಭವೇ ಜಗತ್ ಕಾ ಪುರುಷೈ ವಿನಶ್ಯೇತ್. ದುರ್ಜನರು ಅಧರ್ಮಾಚರಣೆ ಮಾಡ್ತಾರೆ, ಅವರನ್ನು ದಂಡಿಸಬೇಕೋ ಬೇಡವೋ? ದಂಡಿಸಬೇಕು ಅಂತಾದರೆ ದಂಡನೆ ಕೊಡ್ತಕ್ಕಂಥವ ರಾಜ ಇದ್ದಾನೆ. ಅವರಲ್ಲಿ ಕ್ಷಮೆ ತೋರಿಸ್ಬೇಕು ಅಂತಾದರೆ ಹಾಗಾದ್ರೆ ರಾಜನ ಕೆಲಸ ಏನು? ಅವನಿದ್ದೇನು ಪ್ರಯೋಜನ? ಎಲ್ಲವೂ ಕೂಡ ಪರಮಾತ್ಮನೇ ಮಾಡುವಂಥದ್ದು. ಈ ಲೋಕ ವ್ಯವಹಾರಗಳು ಸರಿಯಾಗಿ ನಡಿಬೇಕು ಅಂತಾದರೆ ಜನರು ನ್ಯಾಯ ನೀತಿಗಳನ್ನು ಅನುಸರಿಸಬೇಕು. ಅವರು ಅನುಸರಿಸುವ ಹಾಗೆ ರಾಜ ನೋಡ್ಕೊಳ್ಬೇಕು. ರಾಜ ಸುಮ್ಮನಿದ್ರೆ ಆಗ ಅವನ ಕ್ಷಮಾಗುಣದಿಂದ ದುರ್ಜನರು ಏನು ಮಾಡ್ತಾರೆ, ಆ ರಾಜನ ಆ ಒಂದು ನಿಲುವೇನಿದೆ ಅದನ್ನು ದುರ್ಲಾಭ ಪಡಿತಾರೆ. ಆಗ ರಾಜ್ಯ ಇದ್ದು ಇಲ್ಲದ ಹಾಗೆ. ಹೀಗೆ ದುರ್ಜನರು ವಿಧ್ವಂಸ ಕೃತ್ಯಗಳಿಂದ ಲೋಕವನ್ನೇ ನಾಶ ಮಾಡಲಿಕ್ಕೆ ಹೋಗ್ತಾರೆ ಅಂತ ದ್ರೌಪದಿ ದೇವಿ ಹೇಳ್ತಾಳಲ್ಲಿ. ಇಲ್ಲಿ ಒಂದು ವೇಳೆ ನೀನು ಸಹೋದರರನ್ನು, ಈ ಕೌರವರನ್ನು ನಿಗ್ರಹ ಮಾಡದೆ ಹೋದರೆ, ಅವರು ಎಲ್ಲವೂ ಭಗವಂತನ ಇಚ್ಛೆ, ಎಲ್ಲರೂ ಭಗವಂತನ ಅಧೀನರಾಗಿ ಮಾಡ್ತಾರೆ, ಯಾವ ಜೀವರು ಕರ್ತೃಗಳಲ್ಲ, ಎಲ್ಲ ಪರಮಾತ್ಮನೇ ಅಂತ ಆಗುವುದಾದರೆ, ಇಂತಹ ದುಷ್ಟರು ದುಷ್ಟ ಕಾರ್ಯ ಮಾಡಿದಾಗ ಹೀಗೆ ಅಂದ್ಕೊಂಡು ಕೂತ್ಕೊಳ್ಳೋದಾ? ಅಥವಾ ಇನ್ನೊಂದು ವಾದ ಇದೆ, ಏನು? ಅದೃಷ್ಟ, ದೈವ. ನಮ್ಮ ಕೈಯಲ್ಲಿ ಏನಿಲ್ಲ, ದೈವ ಎಲ್ಲರನ್ನ ಆಟ ಆಡಿಸ್ತದೆ. ಹಾಗೊಂದು ಹೇಳೋದುಂಟಲ್ವ, ದೈವ ಅದು ಆಟ ಆಡಿಸ್ತದೆ. ಅಜ್ಞೋ ಯಥಾ ದಾರುಮಯೀ ಯೋಷಾಂ ನರಃ ಸ್ಥಿರ ಸಮಾಹಿತಃ ಇಂಗಯತ್ಯಂಗಮಂಗಾನಿ ತಥಾ ರಾಜನ್ಯಮಾಹ ಪ್ರಜಾ ಎಂಬ ಮಾತು ಬರ್ತದೆ ಮಹಾಭಾರತದಲ್ಲಿ. ಮರದ ಬೊಂಬೆಗಳ ಅಂಗಾಂಗಗಳನ್ನು ಸೂತ್ರಧಾರ ಹೇಗೆ ಆಟ ಆಡಿಸ್ತಾನೆ, ಹಾಗೆ ದೈವವು ಎಲ್ಲರನ್ನ ಆಟ ಆಡಿಸ್ತದೆ. ಪಾಪ ಮನುಷ್ಯನಿಗೆ ಏನು ಗೊತ್ತಿಲ್ಲ, ಅವನೇನು ಅರಿಯಲಾರ. ಅವ ಸುಖ ದುಃಖಗಳಿಗೆ ಅವ ಹೊಣೆಯಲ್ಲ.
ದೈವ ಪ್ರೇರಣೆಯಂತೆ ಮಾಡ್ತಾನೆ, ಅವ ಸ್ವರ್ಗಕ್ಕೂ ಹೋಗ್ತಾನೆ ಅಥವಾ ನರಕಕ್ಕೂ ಹೋಗ್ತಾನೆ. ಹೀಗೆಲ್ಲ ವಿಚಾರ ಬರ್ತದೆ. ಆದರೆ ಈ ರೀತಿಯಾಗಿ ಪರಮಾತ್ಮನೇ ಸರ್ವಶಕ್ತ, ಎಲ್ಲ ಶಕ್ತಿ ಇರೋದವನಿಗೆ ಸ್ವಾತಂತ್ರ್ಯ, ಹೀಗೆ ಅಂದ್ಕೊಂಡುದು ಇವುಗಳ ಒಂದು ತತ್ವಜ್ಞಾನ. ಇದು ಕೆಲವೊಮ್ಮೆ ಅನಪೇಕ್ಷಿತವಾಗಿರತಕ್ಕಂತಹ ವಿಪರೀತ ಪರಿಣಾಮಗಳನ್ನು ನಿರ್ಮಾಣ ಮಾಡುವುದನ್ನು ನಾವು ಕಾಣ್ತೇವೆ. ಎಲ್ಲ ಜೀವರು ಸಹ ಆ ಪರಮಾತ್ಮನ ಬೊಂಬೆಗಳು, ಸೂತ್ರಧಾರ ಕುಣಿಸ್ತಕ್ಕಂತಹ ಬೊಂಬೆಗಳ ಹಾಗೆ ಪರಮಾತ್ಮನ ಆಟಿಗಳಾದ್ದರಿಂದ ನಮಗೆ ಯಾವ ಜವಾಬ್ದಾರಿ ಇಲ್ಲ, ಒಂದು ಜವಾಬ್ದಾರಿ ಇಲ್ಲ, ಒಂದು ಧರ್ಮಾಧರ್ಮಗಳ ಭಯ ಇಲ್ಲ. ಯಾಕೆ? ನಮ್ಮ ಒಳಿತು ಕೆಡುಕುಗಳಿಗೆ ನಾವು ಯಾರೂ ಕಾರಣರಲ್ಲ, ನಾವು ಯಾವ ರೀತಿಯಿಂದಲೂ ನಾವು ಹೊಣೆಗಾರರಲ್ಲ. ಯಾಕೆ? ಎಲ್ಲವೂ ಪರಮಾತ್ಮನೇ ಮಾಡುವಂಥದ್ದು. ಈ ಜಗತ್ ಪ್ರವರ್ತಕನಾಗಿರತಕ್ಕಂಥ ಪರಮಾತ್ಮನೇ ಎಲ್ಲದಕ್ಕೂ ಹೊಣೆಗಾರನಾದ್ದರಿಂದ ನಾವು ಕರ್ಮದಲ್ಲಿ ಪ್ರವರ್ತಿಸಬೇಕಾಗಿಲ್ಲ. ಈ ವೇದದಲ್ಲಿ ಹೇಳ್ತಕ್ಕಂಥ ಯಾವ ಕರ್ಮ ನಾವು ಮಾಡಬೇಕಾಗಿಲ್ಲ. ಯಾಕೆ? ನಾವು ಯಾರೂ ಸ್ವತಂತ್ರ ಕರ್ತೃಗಳಲ್ಲ. ಆದ್ದರಿಂದ ನಾವೆಲ್ಲರೂ ಕರ್ಮದಲ್ಲಿ ಪ್ರವರ್ತಿಸಬೇಕಾಗಿಲ್ಲ. ಎಲ್ಲವೂ ದೇವರ ಇಚ್ಛೆಯಂತೆ ನಡೆದ್ರಿಂದ ಎಲ್ಲಿಯೂ ನಮ್ಮ ಹಸ್ತಕ್ಷೇಪದ ಪ್ರಸಕ್ತಿ ಇಲ್ಲ. ಆದ್ದರಿಂದ ನಮ್ಮ ಪಾಲಿಗೆ ಕರ್ಮವನ್ನು ತ್ಯಾಗ ಮಾಡುವುದೇ ಉಚಿತ. ಜೀವನಿಗೆ ಯಾವ ಕರ್ತೃತ್ವ ಇಲ್ಲ, ಎಲ್ಲವೂ ಪರಮಾತ್ಮನಂತೆ. ಆದ್ದರಿಂದ ಈ ಕರ್ಮತ್ಯಾಗವೇ ಉಚಿತ ಎನ್ನುವ ಪ್ರವೃತ್ತಿ ನಮ್ಮಲ್ಲಿ ಉಂಟಾಗುವ ಸಂಭವ ಇದೆ. ಅಷ್ಟು ಮಾತ್ರ ಅಲ್ಲ, ಈ ರೀತಿಯ ಒಂದು ಈಶ್ವರವಾದದಿಂದ ಎಲ್ಲವೂ ಪರಮಾತ್ಮ ಇಚ್ಛೆಯಂತ ನಡೆಯುತ್ತೆ, ಭಗವಂತನ ಸಂಕಲ್ಪ. ಆದ್ದರಿಂದ ನಾವೇನು ಮಾಡಬೇಕಾಗಿಲ್ಲ. ಈ ರೀತಿಯ ಒಂದು ಅಕರ್ಮಣ್ಯತೆ ಇದು ಬೆಳೆಯುವ ಸಾಧ್ಯತೆ ಇದೆ. ಈ ರೀತಿ ಆಲೋಚನೆ ಮಾಡ್ತಾ, ಹಾಗಾದರೆ ವಿಧಿ ನಿಷೇಧಗಳು ಯಾರಿಗೆ? ಜೀವ ಸ್ವತಂತ್ರಕರ್ತ ಅಲ್ಲ ಅಂತಾದರೆ, ಈಗ ಸ್ವರ್ಗಕಾಮೋ ಯಜೇತ ಅಂತೆಲ್ಲ ವಿಧಿಗಳಿವೆ ವೇದದಲ್ಲಿ. ಸ್ವರ್ಗವನ್ನು ಬಯಸ್ತಕ್ಕಂಥವ ಯಾಗ ಮಾಡಬೇಕು. ಯಾರು ಯಾಗ ಮಾಡೋದು? ಜೀವಕರ್ತರ ಅಲ್ಲ. ಈ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರವಾಗಿ ಈ ಶ್ಲೋಕ ಹೊರಟಿತು. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮಕರ್ತೇತಿ ತ್ರಿವಿಧ ಕರ್ಮಸಂಗ್ರಹ. ಈ ಕರ್ಮವಿಧಿ ವೇದಗಳಲ್ಲಿ ಹೇಳ್ತಕ್ಕಂತಹ ಯಜೇತ ಇತ್ಯಾದಿ ರೂಪದ ಕರ್ಮವಿಧಿ ಉಂಟಲ್ಲ, ಇದು ಯಾರಿಗೆ? ಜೀವನಿಗೋ ಪರಮಾತ್ಮನಿಗೋ? ಅಂದರೆ ಇದು ಜ್ಞಾನ ಜ್ಞೇಯ ಪರಿಜ್ಞಾತ. ಜ್ಞಾನ ಜ್ಞೇಯ ಅಂದರೆ ಪ್ರಯತ್ನ, ಪರಿಜ್ಞಾತ ಅಂದರೆ ಜೀವ. ಈ ಮೂವರ ನಿಮಿತ್ತವಾಗಿ ಇವುಗಳ ಇರುವಂಥವುಗಳು. ಹಿಂದೆ ಬಂತಲ್ಲ ಕಾರಣ ಕ್ರಿಯಾ ಕರ್ತ ಅಂತ, ಇದರಲ್ಲಿ ಈ ಮೂರು ಕರ್ಮಕಾರಣಗಳ ಸಂಗ್ರಹ. ತ್ರಿವಿಧ ಕರ್ಮ ಸಂಗ್ರಹ. ಕರಣಂ ಕರ್ಮಕರ್ತ, ಕರಣ ಕರ್ಮ ಕರ್ತ ಅಂತ ಮೂರು ರೀತಿಯಾಗಿರತಕ್ಕಂತಹ ಕರ್ಮ ಸಂಗ್ರಹ. ಅದನ್ನು ಇಲ್ಲಿ ಪ್ರಶ್ನಿಸ್ಕೊಳ್ತಾರೆ. ನಾನು ಜೀವಸ್ಯ ಕರ್ತೃತ್ವಾಭಾವೇ, ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತಾದರೆ ಯಜೇತ ಇತ್ಯಾದಿನಾಂ ವಿಧೀನಾಂ ವೈಯರ್ಥ್ಯಂ ಸ್ಯಾತ್. ವೇದ ಹೇಳ್ತಕ್ಕಂತಹ ವಿಧಿಗಳು, ಯಜೇತ ಯಾಗ ಮಾಡಿ, ಸ್ವರ್ಗವನ್ನು ಬಯಸ್ತಕ್ಕಂಥವ್ರು ಯಾಗ ಮಾಡಿ ಇತ್ಯಾದಿ ಈ ಚೋದನಾ ವಾಕ್ಯಗಳಿವೆಯಲ್ಲ, ವಿಧಿವಾಕ್ಯಗಳು, ಕರ್ಮಚೋದನ,
ಈ ವಿಧಿವಾಕ್ಯಗಳೇ ವ್ಯರ್ಥ ಅಂತ ಆದೀತು. ಯಾಕೆ? ಜಡ ಈಶ್ವರ ಮುಕ್ತಾನಾಂ ತದ ಅವಿಷಯತ್ವಾತ್. ಇಲ್ಲಿ ಹೇಳ್ತಕ್ಕಂಥ ಫಲ ಯಾರಿಗೆ? ಈ ಯಜೇತ ಇತ್ಯಾದಿಗಳಲ್ಲಿ ಹೇಳ್ತಕ್ಕಂಥ ಫಲ ಸ್ವರ್ಗಾದಿ ಫಲ. ಈ ಸ್ವರ್ಗಾದಿ ಫಲ ಯಾರಿಗೆ? ಪರಮಾತ್ಮನೇ ಮಾಡುವಂತಾದರೆ ಪರಮಾತ್ಮನಿಗೆ ಸ್ವರ್ಗಾದಿ ಫಲಗಳು ಬೇಕಾಗಿಲ್ಲ ಅವನಿಗೆ. ಇನ್ನು ಜಡಕ್ಕೂ ಇಲ್ಲ. ಇನ್ನು ಮುಕ್ತರಾದವರಿಗೂ ಸ್ವರ್ಗ ಬೇಡ. ಹಾಗಾದರೆ ಇಲ್ಲಿ ಹೇಳ್ತಕ್ಕಂತಹ ವೇದ ವಿಧಿಗಳು ವ್ಯರ್ಥವಾದವು. ಜಡ ಈಶ್ವರ ಮುಕ್ತರು ಇವರು ಯಾರಿಗೂ ಕೂಡ ಈ ವಿಧಿಯ ಫಲ ಅನಪೇಕ್ಷಿತ. ಹಾಗಾಗಿ ಈ ವಿಧಿವಾಕ್ಯಗಳಿಗೆ ಜಡ ಈಶ್ವರ ಮುಕ್ತರು ಇವರು ಯಾರೂ ಕೂಡ ವಿಷಯರಲ್ಲ ಅಂತಾಯಿತು. ಹಾಗಾದರೆ ವೇದಗಳು ಹೇಳ್ತಕ್ಕಂಥ ವಿಧಾನ ಯಾರಿಗೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಹೇಳಲಿಕ್ಕೋಸ್ಕರವಾಗಿ ಈ ಶ್ಲೋಕ ಹೊರಟಿದೆ. ಜ್ಞಾನಂ ಜ್ಞೇಯಂ ಪರಿಜ್ಞಾತ, ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಎಂಬ ಈ ಶ್ಲೋಕ ಹೊರಟಿದೆ ಅಂತ ಅವತರಣಿಕೆಯನ್ನು ರಾಯರು ಈ ಶ್ಲೋಕಕ್ಕೆ ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಒಂದು ವೇದವಾಕ್ಯಗಳ ವಿಧಿ ನಿಷೇಧಗಳ ವೈಯರ್ಥ್ಯ ಒಂದು ಪ್ರಶ್ನೆ ವ್ಯರ್ಥಾಪಕ ಅಂತ. ಇನ್ನೊಂದು ಎಲ್ಲದಕ್ಕೂ ಪರಮಾತ್ಮನೇ ಕರ್ತ ಅಂತಾದರೆ ನಾವು ಏನೂ ಮಾಡದೇ ಇರತಕ್ಕಂತಹ ಒಂದು ಅಕರ್ಮಣ್ಯತೆಯು ಬೆಳೆಯುವ ಸಾಧ್ಯತೆ ಇದೆ. ಎಲ್ಲರೂ ಒಂಥರ ನಿಷ್ಕ್ರಿಯ ಆಗಿಬಿಡ್ತಾರೆ. ನಮ್ಮ ಕೈಲಿ ನಾವೇನು ಮಾಡೋಂಗಿಲ್ಲ, ಪರಮಾತ್ಮ ಮಾಡಿಸ್ತಾನೆ, ಅವನೇ ಮಾಡೋದು ಅಂತ. ಹೀಗೊಂದು ಅಕರ್ಮಣ್ಯತೆ ಬರುವ ಆಕ್ಷೇಪ ಇದೆ. ಮತ್ತು ಇದು ಅಲ್ಲದೆ ಈ ಲೋಕದಲ್ಲಿ ಒಂದು ಅವ್ಯವಸ್ಥೆ. ಏನು ಅವ್ಯವಸ್ಥೆ? ಎಲ್ಲ ಪರಮಾತ್ಮನೇ ಮಾಡಿಸೋದು, ಸುಖ ದುಃಖಾದಿಗಳಿಗೆ ಅವನೇ ಹೊಣೆ. ನಾವೇನೇ ತಪ್ಪು ಮಾಡಿದರೂ ಪರವಾಗಿಲ್ಲ, ಯಾವ ಕೆಲಸ ಮಾಡದಿದ್ರೂ ಪರವಾಗಿಲ್ಲ, ಎಲ್ಲ ಆ ಜಗತ್ ಪ್ರವರ್ತಕನಾಗಿರ್ತಕ್ಕಂತಹ ಪರಮಾತ್ಮನೇ ಇದಕ್ಕೆ ಹೊಣೆ. ಆದ್ದರಿಂದ ಮನುಷ್ಯ ಏನು ಮಾಡ್ತಾನೆ? ಅವ ಒಂದು ನಿಷ್ಕ್ರಿಯನಾಗ್ತಾನೆ, ಅಕರ್ಮಣ್ಯತೆಯನ್ನು ಹೊಂತಾನೆ. ಇನ್ನೊಂದು ನಾವೇನು ಮಾಡೋದಲ್ಲ, ಅವನೇ ಮಾಡಿಸೋದು ಅಂತ ಹೇಳ್ಬಿಟ್ಟು ಕೆಟ್ಟ ಕಾರ್ಯದಲ್ಲಿಯೂ ಕೂಡ ಅವನು ಪ್ರವೃತ್ತನಾಗ್ತಾನೆ. ಅದು ಸಾಧ್ಯತೆ ಇದೆ. ಕೌರವರು ಇಷ್ಟು ದಿವಸ ತೊಂದರೆ ಕೊಟ್ಟರು, ಅವರೆಲ್ಲ ಕೊಟ್ಟದ್ದು, ಪರಮಾತ್ಮನೇ ಕೊಟ್ಟದ್ದು, ಅವರು ಅಸ್ವತಂತ್ರರು. ಹಾಗಾದಾಗ ಏನಾಗುತ್ತೆ? ಲೋಕದಲ್ಲಿ ಯಾರೇ ತಪ್ಪು ಮಾಡಿದರೂ ಅವರನ್ನು ದಂಡಿಸಬೇಕೋ ಬೇಡೋ? ರಾಜನಾದವ ಪ್ರಜೆಗಳನ್ನು ದಂಡಿಸಬೇಕೋ ಬೇಡೋ? ದಂಡಿಸಬೇಕು ಅಂತ ಹೇಳಿದರೆ ಯಾಕೆ ದಂಡಿಸಬೇಕು? ಅವರೇನು ಕರ್ತೃಗಳಲ್ಲ ಅಂತಾಗತ್ತೆ. ದಂಡಿಸದೇ ಇದ್ದರೆ ಅಂತಹ ದುಷ್ಟರು ದುಷ್ಟ ಕಾರ್ಯಗಳನ್ನು ಮಾಡ್ತಾನೆ ಇರ್ತಾರೆ. ಯಾರು ನಮ್ಮನ್ನು ಕೇಳೋರಿಲ್ಲ. ಯಾಕೆಂದ್ರೆ ದುಃಖಕ್ಕೆ ಒಳಗಾಗೋರೆಲ್ಲ ಏನು ತಿಳ್ಕೊಳ್ತಾರೆ? ಪಾಪ ಅವ್ರದ್ದೇನಲ್ಲ ಇದು ತಪ್ಪು, ಪರಮಾತ್ಮನೇ ಮಾಡಿಸ್ತಾ ಇರೋದು ಅಂತ ಅಂದ್ಕೊಂಡು ಅವರು ನಿಷ್ಕ್ರಿಯರಾಗ್ತಾರೆ. ದುಷ್ಟ ಕಾರ್ಯ ಮಾಡ್ತಕ್ಕಂಥವರು ಅವರು ದುರ್ಲಾಭ ಪಡಿತಾರೆ. ದುರ್ಜನರು ಲೋಕ ವಿಧ್ವಂಸಕ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ. ಲೋಕ ವಿಧ್ವಂಸ ಕಾರ್ಯವನ್ನು ಮಾಡತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ ದೇಶದಲ್ಲಿ, ಅವರನ್ನು ಸರ್ಕಾರವಾಗಲಿ ನ್ಯಾಯ ಸಂಹಿತೆಯಾಗಲಿ ಅವರನ್ನು ದಂಡಿಸದೇ ಹೋದರೆ ಅವರು ಇನ್ನೂ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಇಲ್ಲಿ ಪರಮಾತ್ಮ ಹೇಳಿದ್ದು ಜೀವನು ಕರ್ತ ಅಲ್ಲ, ಎಲ್ಲವನ್ನೂ ನಾನೇ ಮಾಡುವಂಥದ್ದು ಅಂತ ಈ ತರಹ ಚಿಂತನೆ ಎಷ್ಟು ಭಯಾನಕ ಅಂತ ಅನಿಸೋದಿಲ್ವಾ? ಇದು ಪರಮಾತ್ಮನ ಆ ವ್ಯಾಪಾರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬಂದಿರತಕ್ಕಂತಹ ತಿಳುವಳಿಕೆ.
ಎಲ್ಲ ಅವನೇ ಕರ್ತೃ, ಅವನೇ ಮಾಡ್ತಾನಂದರೆ ಅವನು ಸರ್ವಕರ್ತ ಹೌದು, ಎಲ್ಲವನ್ನು ಅವನೇ ಮಾಡ್ತಾನೆ. ಅವ ಸರ್ವಕರ್ತನಾಗಿದ್ದರೂ ಸಹ ಯಾವ ವಸ್ತುವಿಗೂ ಅವನೊಬ್ಬನೇ ಕರ್ತ ಅಲ್ಲ. ಅವನೇ ಸರ್ವಕರ್ತ, ಯಾವ ವಸ್ತುವಿಗೂ ಅವನೊಬ್ಬನೇ ಕರ್ತ ಅಲ್ಲ. ಪರಮಾತ್ಮನ ಜೊತೆಗೆ ಇನ್ನೂ ಅನೇಕ ಕಾರಣಗಳು ಇವೆ. ಅವೆಲ್ಲ ಸೇರಿ ಒಂದು ಕಾರ್ಯ ಆಗೋದು. ಯಾವುದೊಂದು ಕಾರ್ಯ ಆಗಬೇಕಾದ್ರೆ ಪರಮಾತ್ಮ ಒಬ್ಬನೇ ಮಾಡೋದಲ್ಲ, ಅವನ ಜೊತೆಗೆ ಇನ್ನೂ ಕೆಲವು ಕಾರಣಗಳು ಸೇರಿಕೊಂಡು ಆ ಒಂದು ಕಾರ್ಯ ಆಗುವಂಥದ್ದು. ನಮ್ಮ ಸುಖವಾಗಲಿ ದುಃಖವಾಗಲಿ, ನಮ್ಮ ಸುಖ ದುಃಖಾದಿ ಅನುಭವಗಳಿಗೆಲ್ಲ ಬರೀ ಈಶ್ವರ ಮಾತ್ರ ಕಾರಣ ಅಲ್ಲ. ಅವನೇ ಕಾರಣವಾಗಿದ್ದರೆ ನಮ್ಮನ್ನು ಸುಖವಾಗಿಟ್ಬಿಡ್ತಿದ್ದ. ಪರಮಾತ್ಮ ಎಲ್ಲ ಕಾರಣ ಅಂತಾದರೆ ಈ ವೈಷಮ್ಯ ನೈರ್ಘಣ್ಯತೆಗಳು ಯಾಕೆ ಅನ್ನೋ ಪ್ರಶ್ನೆ ಭಾಗವತ ಸಪ್ತಮ ಸ್ಕಂದದಲ್ಲಿ ಪ್ರಶ್ನೆ ಮಾಡ್ತಾರೆ ನೋಡಿ. ಪರಮಾತ್ಮ ಈ ವೈಷಮ್ಯ ನೈರ್ಘಣ್ಯಗಳು ಯಾಕೆ? ಆದರೆ ಅವನೊಬ್ಬನೇ ಕರ್ತ ಅಲ್ಲ, ಅವನ ಜೊತೆಗೆ ಅನೇಕ ಕಾರಣಗಳು ಸೇರಿ ಒಂದು ಕಾರ್ಯ ಆಗುವಂಥದ್ದು. ನಮ್ಮ ಸುಖ ದುಃಖಾದಿ ಅನುಭವಗಳಿಗೆ ಎಲ್ಲದಕ್ಕೂ ಅವನೊಬ್ಬನೇ ಅಲ್ಲ, ಅವನ ಜೊತೆಗೆ ನಾವು ಕಾರಣರಾಗಿದ್ದೇವೆ. ನಮ್ಮ ಪ್ರಾಕೃತಿಕ ಸಂಪತ್ತು, ಈಶ್ವರನ ಶಕ್ತಿ, ನಮ್ಮ ಇಚ್ಛೆ, ನಮ್ಮ ಪ್ರವೃತ್ತಿ, ಇವೆಲ್ಲ ಒಂದು ಸಮಷ್ಟಿಯ ಒಂದು ಮೊತ್ತವಾಗಿ ಕಾರ್ಯಪರಿಣಾಮಗಳನ್ನು ಮಾಡ್ತಾ ಹೋಗ್ತವೆ. ಬರೀ ಅವನೊಬ್ಬನಿಂದ ಆಗುವಂಥದ್ದಲ್ಲ. ಈಗ ಬಟ್ಟೆಯನ್ನು ತಯಾರು ಮಾಡ್ತಕ್ಕಂಥವನು ಒಬ್ಬ ನೇಕಾರ. ಒಬ್ಬ ನೇಕಾರನಿಂದ ಮಾತ್ರ ಬಟ್ಟೆ ಸಿದ್ಧವಾಗ್ತದ? ಬಟ್ಟೆಯಿಂದ ನೇಕಾರ ಬಟ್ಟೆಯನ್ನು ತಯಾರು ಮಾಡಬೇಕಾದ್ರೆ ಏನೆಲ್ಲ ಮಾಡ್ತಾನೆ? ಅವನಿಗೆ ಯಂತ್ರ ಬೇಕು. ಯಂತ್ರವಿಲ್ಲದೆ ಬಟ್ಟೆಯನ್ನು ಅವನಿಗೆ ಸಿದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಂತ್ರ ಬೇಕು, ಅದಕ್ಕೆ ಸಹಕಾರಿಯಾಗಿ ಕೆಲವು ಜನರು ಬೇಕು, ಅವನಿಗೆ ನೂಲು ಬೇಕು, ಅವೆಲ್ಲ ಕಾರಣಗಳು ಬೇಕು. ಬರೀ ಅಲ್ಲಿ ನೇಕಾರನ ಪ್ರಯತ್ನದಿಂದ ಬಟ್ಟೆ ಆಗೋದಿಲ್ಲ. ನೇಕಾರ ಬೇಕು, ನೇಕಾರನ ಪ್ರಯತ್ನ, ಅವನ ಇಚ್ಛೆ, ಅವನ ಶಕ್ತಿ, ಅವನ ಪ್ರವೃತ್ತಿ, ಮತ್ತು ಆ ಬಟ್ಟೆ ತಯಾರಾಗಲಿ ಬೇಕಾಗಿರತಕ್ಕಂತಹ ಪ್ರಾಕೃತಿಕ ಸಾಧನಗಳು. ಅದರ ಜೊತೆಗೆ ಏನು ಬೇಕು? ಪರಮಾತ್ಮನ ಶಕ್ತಿ. ಇವೆಲ್ಲ ಬೇಕು. ಅಲ್ಲಿ ಬರೀ ನೇಕಾರ ಒಬ್ಬನಿಂದ ಬಟ್ಟೆ ತಯಾರಾಗೋದಲ್ಲ. ಆ ಒಂದು ವಸ್ತುವಿಗೆ ಹೀಗೆ ಅನೇಕ ಕಾರಣಗಳಿರುವಾಗ ಅವು ಎಲ್ಲವೂ ಸೇರಿದಾಗ ಮಾತ್ರ ಕಾರ್ಯ ನಿಷ್ಪತ್ತಿ ಆಗುವಂಥದ್ದು. ಆ ಎಲ್ಲವುಗಳು ಸೇರದೆ ಕಾರ್ಯ ನಿಷ್ಪತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕುಂಬಾರ ಮಡಿಕೆ ಮಾಡ್ತಾನೆ. ಕುಂಬಾರ ಮಡಿಕೆ ಹೇಗೆ ಮಾಡ್ತಾನೆ? ಅವನಿಗೆ ಮಣ್ಣು ಬೇಕು, ನೀರು ಬೇಕು, ದಂಡಚಕ್ರ ಬೇಕು, ಕೆರೆಯಿಂದ ಮಣ್ಣು ತರಲಿಕ್ಕೆ ಹೊತ್ಕೊಂಬರ್ಲಿಕ್ಕೆ ಕತ್ತೆ ಬೇಕು, ಮತ್ತೆ ಅವನ ಪ್ರಯತ್ನ. ಇವೆಲ್ಲವೂ ಸೇರಿದಾಗ ಮಡಿಕೆ ಆಗುತ್ತೆ. ಬರೀ ಮಣ್ಣಿಂದ ಮಡಿಕೆ ಆಗೋದಿಲ್ಲ, ಬರೀ ಕುಂಬಾರದ ಮಡಿಕೆ ಆಗೋದಿಲ್ಲ. ಇವೆಲ್ಲ ಸಾಧನ ಸಾಮಗ್ರಿ ಸೇರಬೇಕು. ಹೀಗೆ ಯಾವುದೇ ಒಂದು ವಸ್ತುವಿಗೆ ಹಲವು ಕಾರಣಗಳಿದ್ದಾಗ ಅವೆಲ್ಲವುಗಳ ಒಂದು ಸಮಾವೇಶದಿಂದಲೇ ಒಂದು ಕಾರ್ಯ ನಿಷ್ಪತ್ತಿ ಆಗುವಂಥದ್ದು ಹೊರತು ಕೇವಲ ಕುಂಬಾರನಿಂದಾಗಲಿ ಕೇವಲ ನೇಕಾರನಿಂದಾಗಲಿ ಅವರ ವಸ್ತು ಸಿದ್ಧವಾಗುವುದಲ್ಲ. ಆದ್ದರಿಂದ ಅವನೊಬ್ಬನೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಒಳಿತು ಕೆಡುಕುಗಳಿಗೆ ಪರಮಾತ್ಮ ಒಬ್ಬನೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ. ಅವನೊಬ್ಬನೇ ಕಾರಣ ಅಲ್ಲ. ಅವ ಕಾರಣ ಹೌದು, ಅವನೊಬ್ಬನೇ ಅಲ್ಲ. ನಮ್ಮ ಇಚ್ಛೆ, ನಮ್ಮ ಪ್ರವೃತ್ತಿಗಳನ್ನು ಆಧರಿಸಿಯೇ ಪರಮಾತ್ಮ ಈ ಸೃಷ್ಟಿ ರಚನೆ ಮಾಡ್ತಾ ಇರ್ತಾನೆ. ಹಾಗಾಗಿ ನಮ್ಮ ಶುಭಾಶುಭಗಳಿಗೆ ಈಶ್ವರನ ಇಚ್ಛೆ, ಈಶ್ವರನ ಶಕ್ತಿ ಕಾರಣವಾದಂತೆ ನಮ್ಮ ಇಚ್ಛಾ ಪ್ರವೃತ್ತಿಗಳು ಕೂಡ ಕಾರಣವಾಗಿರ್ತವೆ. ಆದ್ದರಿಂದ ದೇವರೊಬ್ಬನೇ ನಮ್ಮ ವ್ಯವಹಾರ ನಡೆಸಲಿ ಅಂತ ನಾವು ಉದಾಸೀನರಾಗಿ ಕಾರ್ಯಪ್ರವೃತ್ತಿ ಮಾಡದೇ ಇರುವಂಥದ್ದು ಸರಿಯಲ್ಲ. ಇನ್ನೊಂದು ಪ್ರಶ್ನೆ ಬರುತ್ತೆ,
ಹಾಗಾದ್ರೆ ನಮ್ಮ ಇಚ್ಛಾ ಪ್ರವೃತ್ತಿಗಳನ್ನು ಅವನೇ ಯಾಕೆ ಮಾಡಬಾರ್ದು? ನಮ್ಮಲ್ಲಿ ಇಚ್ಛೆ, ನಮ್ಮಲ್ಲಿ ಪ್ರವೃತ್ತಿ, ಇದು ಕೂಡ ಈಶ್ವರನಿಂದಲೇ ಆಗುವಂಥದ್ದಲ್ವಾ? ಅವನಿಂದಲೇ ಆಗಬೇಕಲ್ಲ. ಆ ನಮ್ಮ ಇಚ್ಛಾ ಪ್ರವೃತ್ತಿಗಳಿಗೆ ಅವನೇ ಪ್ರೇರಕನಾಗಿ ಎಲ್ಲರಿಗೂ ಒಳ್ಳೆಯದ ರೀತಿಯಲ್ಲಿ ಆಗುವ ರೀತಿಯಲ್ಲಿ ನಮ್ಮಲ್ಲಿ ಇಚ್ಛೆ ಬರುವಂಥದ್ದು, ಪ್ರವೃತ್ತಿ ಉಂಟಾಗುವಂಥದ್ದು. ಅದ್ಯಾಕೆ ಆಗೋದಿಲ್ಲ ಅಂತ ಕೇಳ್ಬೋದು. ಆದರೆ ನಮ್ಮ ಇವತ್ತಿನ ಇಚ್ಛೆ, ಇವತ್ತಿನ ಪ್ರವೃತ್ತಿ ಇದು ಒಂದೇ ಅಲ್ಲ. ಈ ಪ್ರವೃತ್ತಿಗಳಿಗೆ ನಮ್ಮ ಹಿಂದಿನ ಇಚ್ಛೆ ಪ್ರವೃತ್ತಿಗಳು ಕಾರಣವಾಗಿರ್ತವೆ. ಆ ಇಚ್ಛೆ ಪ್ರವೃತ್ತಿಗಳಿಗೆ ಅದರ ಹಿಂದಿನ ಇಚ್ಛಾ ಪ್ರವೃತ್ತಿ ಕಾರಣವಾಗಿರ್ತವೆ. ಹೀಗೆ ಇದು ಇಚ್ಛಾ ಪ್ರವೃತ್ತಿ ಒಂದು ಸರಪಳಿಯೇ ಇದೆ. ನಮ್ಮ ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ಒಂದು ಸಹಜವಾದ ಒಂದು ಚೈತನ್ಯ, ಇಚ್ಛಾಶಕ್ತಿಗಳು ಇವೇ ಕೊನೆಯಲ್ಲ. ಇವೆಲ್ಲ ಈ ಎಲ್ಲ ಪ್ರವೃತ್ತಿಗಳಿಗೆ ಮೂಲ ಆಧಾರವಾಗಿರ್ತಕ್ಕಂತಹ ನಮ್ಮ ಸಹಜವಾದ ಚೈತನ್ಯ, ಇಚ್ಛಾಶಕ್ತಿಗಳು, ಅವುಗಳು ನಮ್ಮ ಶುಭಾಶುಭ ಫಲಗಳ ಅಂತಿಮವಾಗಿರತಕ್ಕಂತಹ ಹೊಣೆಗೆ ಅವು ಕಾರಣ ಆಗ್ತವೆ. ಹಾಗಾದರೆ ನಮ್ಮ ಸುಖ ದುಃಖಗಳು, ನಮ್ಮ ಶುಭಾಶುಭ ಫಲಗಳು ಕೇವಲ ನಮ್ಮನ್ನು ಮಾತ್ರ ಅವಲಂಬಿಸಿದ್ದಲ್ಲ, ಕೇವಲ ಪರಮಾತ್ಮನ ಮಾತ್ರ ಅವಲಂಬಿಸಿದ್ದಲ್ಲ, ನಮ್ಮ ಎಲ್ಲ ವಿವಿಧ ಪ್ರವೃತ್ತಿಗಳಿಗೆ ಮೂಲ ಆಧಾರವಾಗಿರುವಂಥದ್ದು ನಮ್ಮಲ್ಲಿರ್ತಕ್ಕಂತಹ ಸಹಜವಾದ ಚೈತನ್ಯ, ಇಚ್ಛಾಶಕ್ತಿಗಳು. ಆದ್ದರಿಂದ ಈ ಎಲ್ಲ ಸುಖ ದುಃಖಾದಿ ಶುಭ ಅಶುಭಗಳ ಒಂದು ಕೊನೆಯ ಹೊಣೆಗಾರಿಕೆ ಅದು ನಮ್ಮ ಮೇಲೇ ಇದೆ ಹೊರತು ಸರ್ವಕರ್ತನಾಗಿರತಕ್ಕಂತಹ ಪರಮಾತ್ಮನೇ ಇದನ್ನು ಮಾಡಿಸ್ಲಿ ಅನ್ನುವ ಮನೋಭಾವ ಅದು ತಾಮಸ ಮನೋಭಾವ ಆಗುತ್ತೆ. ಪುರುಷ ಪ್ರಯತ್ನ ಬೇಕು, ನಮ್ಮ ಪ್ರಯತ್ನ ಬೇಕು. ನಮ್ಮ ಪ್ರಯತ್ನ, ನಮ್ಮ ಇಚ್ಛಾಶಕ್ತಿ ಇವುಗಳಿಗೆ ಅನುಗುಣವಾಗಿಯೇ ನಾವು ಕರ್ಮಗಳನ್ನು ಮಾಡುವಂಥದ್ದು. ನಾವು ಏನು ಪ್ರಯತ್ನ ಮಾಡದೆ ಕೇವಲ ದೈವ ಎಲ್ಲವನ್ನು ಮಾಡುತ್ತೆ ಅಂತ ಈಗ ನಾವು ಕೂತ್ಕೊಳ್ಳೋ ಹಾಗಿಲ್ಲ. ಹಾಗೆ ನಮ್ಮ ಕರ್ತವ್ಯವನ್ನು ನಾವು ತೊರೆದು ಆ ದೈವದ ಕೈಗೊಂಬೆ ಆಗಿಬಿಟ್ರೆ, ದೈವವಾಗಲಿ ಅಥವಾ ಈ ದೇವರಾಗಲಿ ಧರ್ಮವಾಗಲಿ ನಮ್ಮನ್ನು ಕಾಪಾಡೋದಿಲ್ಲ. ಆದ್ದರಿಂದ ದೈವವಾದ ಜೊತೆಗೆ ಪುರುಷ ಪ್ರಯತ್ನ ಬೇಕು, ಪುರುಷ ಪ್ರಯತ್ನ. ಹಾಗಾಗಿ ಜೀವ ಯಾವುದೇ ಕರ್ಮವನ್ನು ಮಾಡುವಾಗಲೂ ಹರಿಯ ಪ್ರೇರಣೆಯಿಂದಲೇ ಮಾಡ್ತಾನೆ. ಆ ಕರ್ಮಾನುಸಾರವಾಗಿ ಅವನು ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಅವನ ಕರ್ಮ ವ್ಯರ್ಥ ಆಗುವುದಿಲ್ಲ. ಭೋಕ್ತಾ ನ ತಚ್ಚೇಷ್ಟಿತ ಮನ್ಯಥಾ ಭವೇತ್ ಕರ್ತಾ ತಸ್ಮಾತ್ ಪುರುಷೋಪ್ಯಸ್ಯ ವಶ್ಯಃ. ಆದ್ದರಿಂದ ಜೀವನೂ ಅವನ ಕರ್ಮಗಳಿಗೆ ಹರಿಯ ಅಧೀನನಾಗಿದ್ದುಕೊಂಡು ಅವನು ಕೂಡ ಕರ್ತ ಆಗ್ತಾನೆ ಅಂತ ಹೇಳಲೇಬೇಕು. ಆದ್ದರಿಂದ ಶ್ರೀಹರಿಯ ಪ್ರೇರಣೆಯಿಂದಲೇ ಅವ ಕರ್ಮ ಮಾಡುತ್ತಾನೆ ಎಂಬುದು ನಿಜವಾದರೂ ಅವನು ಆ ಕರ್ಮಕ್ಕೆ ಕರ್ತ ಅಂತ ಹೇಳಲೇಬೇಕು. ಯಾಕೆಂದರೆ ಆ ಕರ್ಮ ಫಲವನ್ನು ಅವನೇ ನೋಡಿ, ಜೀವನೇ ಆ ಕರ್ಮದ ಫಲವನ್ನು ನೋಡ್ತಕ್ಕಂಥವನು. ಆದ್ದರಿಂದ ಪರಮಾತ್ಮನೇ ಎಲ್ಲವನ್ನ ಮಾಡಿಸ್ತಾನೆ ಅಂತಾದರೆ ಆ ಕರ್ಮದ ಫಲವನ್ನು ಅವನೇ ಉಣ್ಬೇಕಾಗುತ್ತೆ. ಯಾಕೆ? ಕರ್ತೃ ನಾವಲ್ಲಲ್ಲ, ಅವನೇ ಕರ್ತ. ಹೇಗೆ ಜಡವಾಗಿರತಕ್ಕಂತಹ ಕಲ್ಲು ಮಣ್ಣುಗಳಿಗೆ ಸುಖ ದುಃಖಾದಿಗಳಿಲ್ವೋ, ಹಾಗೆ ನಮ್ಮ ಕಾರ್ಯಗಳನ್ನು ನಾವು ಮಾಡೋರಲ್ಲ. ಆದ್ದರಿಂದ ಆ ಕಲ್ಲು ಮಣ್ಣುಗಳ ಹಾಗೆ ನಮಗೂ ಕೂಡ ಯಾವುದೇ ಫಲಗಳಿರಬಾರ್ದು. ಅಚೇತನವಾದ ಕಲ್ಲು ಮಣ್ಣುಗಳಿಗೆ ಹೇಗೋ ಹಾಗೆ
ಆದರೆ ಹಾಗಿಲ್ಲ. ಆದ್ದರಿಂದ ಫಲವನ್ನು ಜೀವ ಉಣ್ಣುವುದರಿಂದ ಜೀವನೇ ಕರ್ತ. ಹೇಗೆ ಕರ್ತ? ಹರಿಗೆ ಅಧೀನನಾಗಿ ಕರ್ತ. ಅದನ್ನೇ ಆಚಾರ್ಯರಲ್ಲಿ ಹೇಳ್ತಾರೆ, ವಿಧೇಹೇ ನಿಷೇಧಸ್ಯ ಚ ನೈವ ಗೋಚರ ಪುಮಾನ್ ಯದಿ ಸ್ಯಾತ್ ಭವತೋ ಹಿ ತೌ ಹರೇಹೇ. ಮಹಾಭಾರತ ಆತ್ಮನಿರ್ಣಯದಲ್ಲಿ ವಿಚಾರ ಬರುತ್ತೆ. ಎಲ್ಲವೂ ಹರಿಯ ಪ್ರೇರಣೆಯಿಂದಲೇ ಮಾತ್ರ ಆಗತ್ತೆ ಅಂತಾದರೆ ಜೀವರ ಪ್ರಯತ್ನ ವ್ಯರ್ಥ ಅಂತಾದರೆ ಇವೆಲ್ಲ ವಿಧಿ ನಿಷೇಧಗಳು ಯಾರಿಗೆ? ಸತ್ಯಂಬದ, ಧರ್ಮಂಚರ, ಸತ್ಯವನ್ನೇ ಹೇಳು, ಧರ್ಮ ಮಾರ್ಗದಲ್ಲಿ ನಡಿ. ಈ ವೇದದ ವಿಧಿ ಯಾರಿಗೆ? ನ ಸುರಾಂ ಪಿಬೇತ್, ಮದ್ಯಪಾನ ಮಾಡಬೇಡ. ಇವರ ನಿಷೇಧ ಯಾರಿಗೆ? ಸತ್ಯವನ್ನೇ ಹೇಳುವ ವಿಧಿ ಯಾರಿಗೆ? ಜೀವನಿಗೆ ಯಾವುದರಲ್ಲೂ ಕರ್ತೃತ್ವ ಇಲ್ಲ ಅಂತಾದರೆ ಅವನಿಗೆ ವಿಧಿ ನಿಷೇಧಗಳೇ ಸಂಬಂಧಪಡುವುದಿಲ್ಲ. ಹರಿಗೆ ಆ ಕರ್ತೃತ್ವ ಇರೋದ್ರಿಂದ ಅವನಿಗೆ ವಿಧಿ ನಿಷೇಧಗಳು ಅಂತ ಹೇಳಬೇಕಾಗತ್ತೆ. ಆದರೆ ಹಾಗೆ ಹೇಳಿದಾಗ ಏನಾಗುತ್ತೆ? ಹಾಗಾದರೆ ಹರಿಗೆ ಪುಣ್ಯ ಪಾಪಗಳ ಲೇಪ ಇದೆ ಅಂತ ಆಗತ್ತೆ. ತೇನೈವ ಲೇಪಸ್ಯ ಭವೇದ ಅಮುಷ್ಯ ಪುಣ್ಯೇನ ಪಾಪೇನ ಚ ನೈವ ಚಾಸೌ ಲಿಪ್ಯೇತದಾಭ್ಯಾಂ ಪರಮಸ್ವತಂತ್ರ ಕರ್ತಾ ತದ ಪುರುಷೋಪ್ಯಸ್ಯ ಅವಶ್ಯ. ಹರಿಗೆ ಪುಣ್ಯ ಪಾಪಗಳ ಲೇಪ ಅಂತ ಹೇಳಬೇಕಾಗತ್ತೆ. ಆದರೆ ಪರಮಾತ್ಮನಿಗೆ ಅದರ ಯಾವ ಲೇಪ ಇಲ್ಲ. ಅವ ಸ್ವತಂತ್ರ. ಜೀವ ಅಸ್ವತಂತ್ರ ಆದರೂ ಕೂಡ ಅವನು ಕರ್ತ ಅಂತ ಹೇಳಲೇಬೇಕು. ಇವೆಲ್ಲ ಮಹಾಭಾರತದಲ್ಲಿ ಧರ್ಮರಾಜ ದ್ರೌಪದಿ ನಡುವೆ ಸಂವಾದದಲ್ಲಿ ಬರ್ತಕ್ಕಂಥದ್ದು. ದ್ರೌಪದಿ ಅವನಿಗೆ ಇದನ್ನೆಲ್ಲ ಬೋಧಿಸ್ತಾಳೆ. ಆದ್ದರಿಂದ ಜೀವನ ಕರ್ತ ಅಲ್ಲ ಅಂತ ಹೇಳಿ ಬರೋಲ್ಲ. ಹಾಗೆ ಹೇಳಿದರೆ ಅವನೇ ಫಲ ಉಣ್ಬೇಕಾಗತ್ತೆ. ಅವನು ಶಕ್ತನಾಗಿದ್ದಾನೆ. ಅವ ತಾನು ಉಣ್ಣದೆ ದುರ್ಬಲರಾಗಿರ್ತಕ್ಕಂಥ ಜೀವನರಿಗೆ ಉಣಿಸ್ತಾನೆ ಅಂತ ವೈಷಮ್ಯ ನೈರ್ಘಣ್ಯ ದೋಷ ಹೇಳಬೇಕಾಗತ್ತೆ. ಆದ್ದರಿಂದ ಜೀವನಿಗೆ ಭಗವದಧೀನ ಕರ್ತೃತ್ವವನ್ನು ಒಪ್ಪಲೇಬೇಕು. ಪರಮಾತ್ಮನೇ ಎಲ್ಲವನ್ನು ಮಾಡುತ್ತಾನೆ ಅನ್ನೋದು ನಿಜ. ಆದರೆ ಎಲ್ಲವನ್ನು ಅವ ಮಾಡುತ್ತಾನೆ, ನಾವು ಕೂಡ ಮಾಡ್ತೇವೆ. ಅದರಲ್ಲಿ ನಮ್ಮ ಪಾತ್ರವೂ ಇದೆ. ಹರಿಗೆ ಲೇಪ ಇಲ್ಲ. ಆದ್ದರಿಂದ ಅವನು ಸ್ವತಂತ್ರ ಸರ್ವಶಕ್ತ. ಆದ್ದರಿಂದ ಅವನಿಗೆ ಯಾವ ಲೇಪ ಇಲ್ಲ. ಸ್ವತಂತ್ರನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಅವನಿಗೆ ಯಾವ ಈ ವಿಧಿ ನಿಷೇಧಗಳ ಫಲಗಳು ಯಾವುದರ ಲೇಪ ಅವನಿಗಿಲ್ಲ. ಆದರೆ ಆ ಕಾರ್ಯದಲ್ಲಿ ಜೀವನ ಕೆಲವು ವಿಷಯಗಳು ಕೂಡ ಕಾರಣ. ಆದ್ದರಿಂದ ಜೀವನಿಗೆ ಈ ಸುಖ ದುಃಖಾದಿಗಳ ಫಲಗಳು ಬರುವಂಥದ್ದು. ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಿಬಿಟ್ರೆ ವೇದ ವಿಧಿ ನಿಷೇಧಗಳು ವ್ಯರ್ಥ ಅಂತ ಆಗತ್ತೆ. ಈಗ ಜೀವನಿಗೆ ಕರ್ತೃತ್ವ ಇಲ್ಲ ಆದ್ದರಿಂದ ವಿಧಿ ನಿಷೇಧಗಳು ವ್ಯರ್ಥ. ಪರಮಾತ್ಮನಿಗೆ ವಿಧಿ ನಿಷೇಧಗಳ ಫಲಗಳ ಲೇಪ ಇಲ್ಲ. ಆದ್ದರಿಂದ ಅವನಿಗೂ ವಿಧಿ ನಿಷೇಧಗಳು ಇಲ್ಲ ಅಂತ ಆಯಿತು. ಇನ್ನು ಜನಗಳಿಗಂತೂ ಬೇಕಾಗೇ ಇಲ್ಲ. ಹೀಗೆ ಈ ಥರ ಭಾವಿಸುವಂಥದ್ದು ತಾಮಸ ಮನೋಭಾವ ಆಗುತ್ತೆ. ಇಂತಹ ಮನೋಭಾವದವರು ಧರ್ಮಾಚರಣೆ ಅಥವಾ ಲೋಕಸೇವೆ ಇಂತಹ ಕಾರ್ಯಗಳಲ್ಲಿ ಅವರು ಏನು ಮಾಡ್ತಾರೆ? ಅದನ್ನ ಯಾಕೆ ಮಾಡಬೇಕು, ಇದನ್ನ ಯಾಕೆ ಮಾಡಬೇಕು, ಯಾಕೆ ಧರ್ಮಾಚರಣೆ ಮಾಡಬೇಕು, ನಾವು ಯಾರು ಕರ್ತೃಗಳಲ್ಲ, ಯಾಕೆ ಲೋಕಸೇವೆ ಮಾಡಬೇಕು ಅಂತ ಈ ಥರ ಅವರು ತರ್ಕ ಮಾಡ್ತಾರೆ. ದೇವರೇ ಮಾಡಿಸ್ಲಿ ಅಂತ. ಹಾಗಾದರೆ ಊಟ ನಾವು ಮಾಡೋದು ಬಿಟ್ಬಿಡಬೇಕು. ಊಟ ಮಾಡಲಿಕ್ಕೆ ಹೋಗಬಾರ್ದು, ದೇವರೇ ಮಾಡಿಸ್ಲಿ. ನಮ್ಮ ನಿತ್ಯದ ಊಟೋಪಚಾರ, ಅದಕ್ಕೆ ಬೇಕಾಗಿರತಕ್ಕಂತಹ, ಅದನ್ನು ಸಿದ್ಧತೆಗೊಳಿಸಬೇಕಾಗಿರತಕ್ಕಂಥ ಶ್ರಮ, ಓಡಾಟಗಳು, ಇವ್ಯಾವುದಾದ್ರೂ ಕಡಿಮೆ ಆಗ್ತದಾ? ಎಲ್ಲ ಅವನೇ ಮಾಡ್ತಾನಲ್ಲ. ಈ ತರಹ ಎಲ್ಲವನ್ನು ಮಾಡಿಸ್ತಾನೆ ಎಂಬ ಒಂದು ದೃಢಭಾವನೆಯಿಂದ ಜೀವನೋಪಯುಕ್ತವಾಗಿರತಕ್ಕಂಥ ಎಲ್ಲ ಕಾರ್ಯಗಳನ್ನು ಕೂಡ ಸ್ಥಗಿತಗೊಳಿಸಿ ಎಲ್ಲ ಭಾರವನ್ನು ಪರಮಾತ್ಮನ ಮೇಲೆ ಹಾಕಿಬಿಡೋದು.
ಇಂತಹ ಒಂದು ಎದೆಗಾರಿಕೆ ಇವತ್ತು ಯಾರಿಗಾದರೂ ಇದೆಯಾ? ಇಲ್ಲಲ್ಲ. ಎಲ್ಲ ಅವನೇ ಮಾಡ್ತಾನೆ, ಊಟ ಅವನೇ ಮಾಡ್ತಾನೆ. ನಾವು ಸುಮ್ಮನೆ ಕೂತ್ಕೊಳ್ಳೋದು, ಮಾಡಲಿಕ್ಕಿಲ್ಲ, ಅಡುಗೆ ಮಾಡಲಿಕ್ಕಿಲ್ಲ, ನಾವು ಕರ್ತೃ ಅಲ್ಲ, ಅವನೇ ಮಾಡ್ತಾನೆ. ಅಂದರೆ ಉಪವಾಸ ಇರಬೇಕಾಗತ್ತೆ ಅಷ್ಟೆ. ಇದು ನಮ್ಮ ಕರ್ತವ್ಯದಲ್ಲಿ ನಮಗೆ ಇರತಕ್ಕಂತಹ ಸೋಮಾರಿತನವನ್ನು ಮುಚ್ಚಲಿಕ್ಕೆ ಇಂತಹ ವೇದಾಂತದ ಮುಖವಾಡವನ್ನು ಹಾಕಿಬಿಡ್ತಾರೆ ಜನ. ಹಾಗಾಗಿ ವೇದಾಂತ ಏನಾಗುತ್ತೆ, ಅನುಕೂಲ ಸಿಂಧು ಅಂತ ಆಗಿಬಿಡುತ್ತೆ. ನಮ್ಗೆ ಹೇಗೆ ಬೇಕೋ ಹಾಗೆ. ಏನೇ ಆದರೂ ಕೂಡ ಏನು ಮಾಡೋದು, ದೇವ್ರ ಕಡೆ ಕೈ ತೋರಿಸೋದು, ಅವನ ಕಡೆ ಬೊಟ್ಟು ತೋರಿಸ್ಬಿಟ್ಟು ಸುಮ್ಮನೆ ಇದ್ಬಿಡೋದು. ಇದು ತಾಮಸಿ ವೃತ್ತಿ ಅಂತ ಹೇಳ್ತಾರೆ. ಈಶ್ವರೋ ಯದಿ ಸರ್ವಸ್ಯ ಈಶ್ವರೋ ಯದಿ ಸರ್ವಸ್ಯ ಕಾರಕಃ ಕಾರಯೀತಮಾಂ ಇತಿ ವಾದಿನಂ ಬ್ರೂಯಾತ್ ಸದಾಧೋ ಯಾಸ್ಯತೀಹ. ಗೀತಾಭಾಷ್ಯದಲ್ಲಿ ಆ ಶ್ಲೋಕ ಬರುತ್ತೆ. ಈಶ್ವರನೇ ಸರ್ವಕರ್ತನಾಗಿದ್ದರೆ ಅವನೇ ನಮ್ಮಿಂದ ಎಲ್ಲವನ್ನೂ ಮಾಡಿಸಲಿ ಎಂಬ ವಾದವನ್ನು ಹೂಡತಕ್ಕಂಥವರು ಯಾವ ರೀತಿಯಿಂದಲೂ ಮುನ್ನಡೆಯನ್ನು ಸಾಧಿಸದೆ ಸದಾ ಅಧೋಗತಿಗೆ ಈಡಾಗ್ತಾರೆ. ಸದಾಧೋ ಯಾಸ್ಯತೀಹ. ನಾನೇ ಸರ್ವಸ್ವವನ್ನು ಮಾಡುವವ ಎಂಬ ಕರ್ತೃತ್ವ ಇದ್ದರೆ ಅದು ಕೂಡ ಕಷ್ಟ. ನಾನೇ ಎಲ್ಲ ಮಾಡುವವ ಅಂತನೂ ಅಲ್ಲ, ಪರಮಾತ್ಮನೂ ಮಾಡುತ್ತಾನೆ, ನಾವು ಮಾಡ್ತೇವೆ. ಇನ್ನು ಕೆಲವರಿದ್ದಾರೆ ನಾನೇ ಎಲ್ಲ ಮಾಡೋದು, ಈಶ್ವರನ ಅಲ್ಲಗಳೆಯತಕ್ಕಂಥವರು, ನಾನೇ ಎಲ್ಲವನ್ನು ಮಾಡುವವ. ನಾನೇನು ಮಾಡುವುದಲ್ಲ, ಸ್ವತಂತ್ರಕರ್ತ ಹರಿ ಅವನೇ ಎಲ್ಲ ಮಾಡಿಸ್ತಾನೆ ಅನ್ನೋ ಜನ ಅವರು ಏನೂ ಮಾಡದೆ ಅವರು ಎಲ್ಲ ರೀತಿಯಿಂದಲೂ ಕೂಡ ಮುನ್ನಡೆಯನ್ನು ಸಾಧಿಸದೆ ಅಧೋಗತಿಗೆ ಹೋಗ್ತಾರೆ. ಒಂದು ವಿಚಾರ. ಇನ್ನೊಂದು ಪಂಗಡ ಇದೆ, ನಾನೇ ಎಲ್ಲವನ್ನು ಮಾಡುವವ, ನಾನೇ ಕರ್ತ ಅನ್ನುವ ಅಹಂಕಾರ. ಯಾರು ಈಶ್ವರನ ಒಪ್ಪುವುದಿಲ್ಲ. ಅವರು ಈಶ್ವರನ ಕರ್ತೃತ್ವವನ್ನು ಒಪ್ಪದೇ ಇದ್ದರೂ ಕಷ್ಟ, ಜೀವನ ಕರ್ತೃತ್ವವನ್ನು ಒಪ್ಪದೇ ಇದ್ದರೂ ಕಷ್ಟ. ಅದಕ್ಕೋಸ್ಕರವಾಗಿ ಜೀವ ಸ್ವತಂತ್ರ ಕರ್ತ, ಅವನ ಪರಮಾತ್ಮ ಸ್ವತಂತ್ರ ಕರ್ತ, ಅವನ ಅಧೀನನಾಗಿ ಜೀವಕರ್ತ ಅಂತ ಹೇಳಿರುವಂಥದ್ದು. ಆ ವಿಚಾರವನ್ನು ಈ ಶ್ಲೋಕದಲ್ಲಿ ಪರಮಾತ್ಮ ಹೇಳಿಕೊಟ್ಟಿದ್ದಾನೆ. ಎಲ್ಲವೂ ಪರಮಾತ್ಮನ ಮಾಡಿಸ್ತಾನೆ ಎಂಬುದು ನಮ್ಮನ್ನು ಸೋಮಾರಿತನಕ್ಕೆ ತಳ್ಳಿದರೆ, ಇನ್ನು ನಾನೇ ಎಲ್ಲವನ್ನು ಮಾಡ್ತೇನೆ ಎನ್ನುವ ಪ್ರವೃತ್ತಿ ಅದು ಸ್ವೇಚ್ಛಾಚಾರಕ್ಕೆ ಕಾರಣ ಆಗುತ್ತೆ. ಆಗಲೂ ಕೂಡ ನಮ್ಮ ಪ್ರಗತಿ ಆಗೋದಿಲ್ಲ. ಪರಮಾತ್ಮ ಎಲ್ಲವನ್ನು ಮಾಡಿಸ್ತಾನೆ ಅಂದರೆ ನಾವು ಏನೂ ಮಾಡದೆ ಸೋಮಾರಿಗಳಾಗ್ತೇವೆ. ಇನ್ನು ಎಲ್ಲವನ್ನು ನಾವೇ ಮಾಡೋದು ಅಂತ ಅಂದ್ಕೊಂಡ್ರೆ ಅಹಂಕಾರ ಬರುತ್ತೆ. ನಾನೇ ಮಾಡುವುದರಿಂದ ಸ್ವೇಚ್ಛಾಚಾರಿಯಾಗಿ ಅವನೇನು ಬೇಕಾದರೂ ಮಾಡ್ತಾನೆ. ಅದು ಅವನ ಪ್ರಗತಿಗೆ ಮಾರಕ ಆಗ್ಬೋದು. ಇನ್ನು ಎಲ್ಲವೂ ಕೂಡ ಪರಮಾತ್ಮ ನಡೆಯುತ್ತೆ, ನಾನೇನು ಮಾಡಬೇಕಾಗಿಲ್ಲ ಅನ್ನುವ ದೈವವಾದ ಉಂಟಲ್ಲ, ಅದು ನಮ್ಮ ವಿಕಾಸವಾದಕ್ಕೆ ದೊಡ್ಡ ಅಡ್ಡಿ. ಒಂದು ಅವನೇ ಎಲ್ಲ ಮಾಡ್ತಾನೆ, ನಾವೇನು ಮಾಡೋದಿಲ್ಲ ಅಂದರೆ ನಾವು ಸೋಮಾರಿಗಳಾಗ್ತೇವೆ, ಅಧೋಗತಿ ಹೊಂದ್ತೇವೆ. ನಾನೇ ಮಾಡ್ತೇನೆ ಅಂತ ಅಹಂಕಾರದಿಂದ ಹೊರಟ್ರೆ ಅದು ಸ್ವೇಚ್ಛಾಚಾರಕ್ಕೆ ಕಾರಣವಾಗಿ ನಮ್ಮ ಪ್ರಗತಿಯೇ ಕುಂಠಿತವಾಗ್ತದೆ. ಇನ್ನು ಈಶ್ವರನ ಬಗ್ಗೆಯೂ ಹೇಳಲಿಕ್ಕಿಲ್ಲ, ತನ್ನ ಕರ್ತೃತ್ವ ಬಗ್ಗೆಯೂ ಹೇಳಲಿಕ್ಕಿಲ್ಲ. ಎಲ್ಲ ಆದಷ್ಟೇ ಇದ್ದಾಗ ಆಗತ್ತೆ. ನಾನೇನು ಮಾಡ್ಬೇಕಂತಿಲ್ಲ, ಪರಮಾತ್ಮ ಮಾಡಿಸ್ತಾನೆ, ನಾನೇನು ಮಾಡ್ಬೇಕಂತಿಲ್ಲ, ಎಲ್ಲ ಅದಷ್ಟ ಇದ್ದಾಗ ಆಗತ್ತೆ ಅನ್ನೋ ದೈವವಾದ ಅದು ಕೂಡ ನಮ್ಮ ವಿಕಾಸಕ್ಕೆ ಅಡ್ಡಿಯಾಗತ್ತೆ. ಆದರೆ ದೈವ ಮತ್ತು ಪ್ರಯತ್ನ ಎರಡೂ ಸೇರಬೇಕು. ಎರಡೂ ಸೇರಿದಾಗ ಮಾತ್ರ ದೈವ ಮತ್ತು ಪುರುಷ ಪ್ರಯತ್ನ ಇವೆರಡೂ ಸೇರಿ ಒಂದು ಕಾರ್ಯ ಆಗೋದರಿಂದ ಇವುಗಳಲ್ಲಿ ಒಂದನ್ನು ಮಾತ್ರ ಪರಿಗ್ರಹಿಸಿ ಇನ್ನೊಂದು ಬಿಟ್ಟರೆ ಅದು ಸರಿಯಲ್ಲ. ಒಂದು ರಥ ಚಲಿಸಬೇಕಾದ್ರೆ ಎರಡು ಚಕ್ರ ಬೇಕು. ಒಂದೇ ಚಕ್ರದಿಂದ ರಥವು ಚಲಿಸಲಿಕ್ಕೆ ಸಾಧ್ಯ ಇಲ್ಲ. ರಥ ನಡೆಯುವಾಗ ಎರಡೂ ಚಕ್ರಗಳು ಚಲಿಸಬೇಕು. ಹಾಗೆ ನಮ್ಮ ಜೀವನ ರಥಕ್ಕೆ ಎರಡು ಚಕ್ರಗಳು ಬೇಕು, ಒಂದು ದೈವ, ಒಂದು ಪೌರುಷ. ಪೌರುಷವಿಲ್ಲದೆ ಬರೀ ದೈವದಿಂದ ಕಾರ್ಯ ಆಗುವುದಿಲ್ಲ,
ದೈವವಿಲ್ಲದೆ ಬರೀ ಪೌರುಷೆಂದರೂ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಎರಡೂ ಬೇಕು. ಎಣ್ಣೆ ಇಲ್ಲದೆ ಬತ್ತಿ ಉರಿತದ? ಇಲ್ಲ. ಹಾಗೆ ಕೇವಲ ದೈವದಿಂದ ಕಾರ್ಯ ಆಗೋದಿಲ್ಲ. ಬತ್ತಿ ಉರಿಬೇಕಾದ್ರೆ ಎಣ್ಣೆಯೂ ಬೇಕು. ಹಾಗೆ ನಮ್ಮ ಕಾರ್ಯ ಆಗಬೇಕಾದ್ರೆ ಬರೀ ದೈವ ಅಲ್ಲ, ನಮ್ಮ ಪ್ರಯತ್ನ ಬೇಕು. ಅದನ್ನೇ ಮಹಾಭಾರತದಲ್ಲಿ ದೀರ್ಘವಾಗಿ ವಿಚಾರ ಮಾಡಿದ್ದನ್ನು ತಾತ್ಪರ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಈ ಮೂರು ಬೇಕು ಅಂತ. ಯಾವುದ್ಯಾವುದು? ಒಂದು ಯೋಗ್ಯತೆ, ಒಂದು ಮಹಾಪ್ರಯತ್ನ, ಮತ್ತೊಂದು ಹರಿಯ ಅನುಗ್ರಹ. ಈ ಮೂರೂ ಕೂಡ ಬೇಕಾಗುತ್ತೆ. ಈ ವಿಚಾರವನ್ನು ಭೀಮಸೇನ ಹೇಳ್ತಾನೆ ಅಲ್ಲಿ. ಒಂದು ಸ್ಥಿರವಾದ ಅನುಭವ, ಮತ್ತೊಂದು ಮಹಾಪ್ರಯತ್ನ, ಮತ್ತೊಂದು ಹರಿಯ ಅನುಗ್ರಹ. ಈ ಮೂರರ ಸಮಾಗಮವಾದರೆ ಮಾತ್ರ ಒಬ್ಬ ವ್ಯಕ್ತಿಯ ಉನ್ನತಿ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ಶ್ರೀಮದಾಚಾರ್ಯರು ನಿರೂಪಿಸ್ತಾರೆ. ಪರಮಾತ್ಮೆ ಸ್ವತಂತ್ರ ಕರ್ತನಾಗಿದ್ದರೂ ಕೂಡ ಜೀವನಿಯು ಕರ್ತೃತ್ವವನ್ನು ಶಾಸ್ತ್ರ ಹೇಳಿದೆ. ಇಲ್ಲದೆ ಹೋದರೆ ವೇದ ಬರೀ ಅದು ಬಡವಳಿಕೆ ಆದೀತು. ಬ್ರಹ್ಮಸೂತ್ರದ ಅದನ್ನೇ ಸಮರ್ಥನೆ ಮಾಡಿದ್ದಾರೆ ಆಚಾರ್ಯರು. ಬ್ರಹ್ಮಸೂತ್ರದ ವ್ಯಾಖ್ಯಾನ ಮಾಡಬೇಕಾದ್ರೆ ಈ ವಿಚಾರವನ್ನು ಅಲ್ಲಿ ಸಮರ್ಥನೆ ಮಾಡಿದ್ದಾರೆ. ಜೀವನ ಕರ್ತ ಹೇಗೆ ಎಂಬುದನ್ನು. ಒಂದು ಕಾರ್ಯಕ್ಕೆ ಇಬ್ಬರು ಇರಬೇಕು. ಜೀವ ತನ್ನ ಇಚ್ಛೆ ಪ್ರವೃತ್ತಿಯನ್ನು ನಿಲ್ಲಿಸಿದರೆ ಅವನಿಗೆ ಸಂಬಂಧಪಟ್ಟಂತಹ ಕಾರ್ಯ ಅಲ್ಲಿ ಸ್ಥಗಿತ ಆಗಲೇಬೇಕು. ಒಂದು ಕಾರ್ಯ ಆಗಬೇಕಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಏನೇನು ಕಾರಣಗಳಿವೆ ಆ ಎಲ್ಲ ಕಾರಣಗಳ ಸಮಾವೇಶ ಆಗಲೇಬೇಕು. ಹೀಗಿರುವಾಗ ಈಶ್ವರನ ಸಹಾಯವಿಲ್ಲದೆ ತನ್ನೊಬ್ಬನಿಂದಲೇ ಎಲ್ಲ ಕಾರ್ಯ ನಡೆಯುವುದು ಎಂಬ ಅಹಂಭಾವನೆಯನ್ನು ಬಿಡಬೇಕು. ಇದು ಈಶ್ವರನ ಸೃಷ್ಟಿ. ಅವನು ಕರ್ತ, ಅವನು ಪ್ರೇರಣೆ ಮಾಡ್ತಕ್ಕಂಥವನು ಅನ್ನುವ ಮನೋಭಾವ ಇರಬೇಕು. ಆದರೆ ತನ್ನೊಬ್ಬನಿಂದಲೇ ಕಾರ್ಯ ನಡೆಯುತ್ತೆ ಎಂಬ ಅಹಂಭಾವನೆ ಮತ್ತು ಈಶ್ವರನ ಸೃಷ್ಟಿಯಲ್ಲಿ ನಂದೇನಿಲ್ಲ ಅನ್ನುವ ಔದಾಸೀನ್ಯ, ಇವೆರಡೂ ಕೂಡ ಸರಿಯಲ್ಲ ಎಂಬುದನ್ನು ಶ್ರೀಮದಾಚಾರ್ಯರು ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರ ಆಧಾರವಾಗಿ ಬರ್ತಕ್ಕಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರವಾಗಿ ಈ ಶ್ಲೋಕ ಹೊರಟಿದೆ ಅಂತ ಇದಕ್ಕೆ ಅವತರಣಿಕೆಯನ್ನು ರಾಯರು ಕೊಡ್ತಾ ಇದ್ದಾರೆ. ವಿಧಿ ಚೋದನಾ ಪ್ರೇರಣಾ ಇತಿ ಪರ್ಯಾಯಃ ಕರ್ಮಚೋದನಾ ಯಜಿತ ಇತ್ಯಾದಿ ಕರ್ಮಸು ಪ್ರೇರಣಾ ಜ್ಞಾನಂ ಜ್ಞೇಯಂ ಪರಿಜ್ಞಾತ ಇತಿ ತ್ರಿವಿಧ ಕರ್ಮಚೋದನಾ ಅಂತ ಇತಿ ಶಬ್ದ ಇಟ್ಕೊಳ್ಬೇಕು ಅಂತ. ಹೀಗೆ ಈ ರೀತಿಯ ಒಂದು ಗೊಂದಲಗಳಿಗೆ ನಾನೇ ಕರ್ತ ಅಂತ ಭಾವಿಸೋದು ತಪ್ಪು, ನಾನು ಕರ್ತ ಅಲ್ಲ ಅಂತ ಭಾವಿಸೋದು ತಪ್ಪು. ಜೀವ ಸ್ವತಂತ್ರ ಕರ್ತೃ ಅಲ್ಲ, ಅವನು ಪರಾಧೀನ ಕರ್ತೃ. ಆದ್ದರಿಂದ ಅವನಿಗೆ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಈ ವಿಧಿಸುವಂಥದ್ದು ಸರಿಯಾಗತ್ತೆ. ಆ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಆ ವಿಷಯವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.